ಟಿವಿ9 ಜೊತೆ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ರಘು ಕಟೀಲ್ ಅವರೇ, ನೀವು ಗೆಲುವನ್ನು ಸಾಧಿಸಿದ್ರಿ, ಆದರೆ ನಿರೀಕ್ಷಿತ ಮತಗಳು ನಿಮಗೆ ಬಂದಿಲ್ಲ. ಇಲ್ಲ, ಒಂದೇ ಒಂದು ಮತ ನನ್ನ ಹೆಸರದು ಇನ್ವ್ಯಾಲಿಡ್ ಆಗಿರೋದು. ಲಿಂಗರಾಜ್ ಪಾಟೀಲ್ ಅವರಿಗೆ 3 ಮತ ಬರಬೇಕಾಗಿತ್ತು. ಅದ್ರ ಬಗ್ಗೆ ಪಕ್ಷ ನೋಡುತ್ತೆ. ಈಗ ನಿಮಗೆ 1 ಮತ ಕಡಿಮೆ ಆಗಿದೆ, 30 ಮತ ನಿಗದಿಪಡಿಸಲಾಗಿತ್ತು. 1 ಮತ ಕಡಿಮೆ ಆಗಿದೆ, ಇಲ್ಲಿ ಬಿಜೆಪಿಯವರೇ ಕ್ರಾಸ್ ವೋಟಿಂಗ್ ಮಾಡಿದಂತಾಗಿದೆ. ಇಲ್ಲಿ ಕ್ರಾಸ್ ವೋಟ್ ಆಗಿಲ್ಲ, ಇನ್ವ್ಯಾಲಿಡ್ ಆಗಿದೆ. ಅದನ್ನ ಪಕ್ಷ ನೋಡುತ್ತೆ. ಓಕೆ, ಈಗ ಲಿಂಗರಾಜ್ ಪಾಟೀಲ್ ಅವರಿಗೆ 2-3 ಮತಗಳು ಕಡಿಮೆ ಆಗಿರುವಂಥದ್ದು ಆಗಿದೆ, ಆದರೆ ಗೆಲ್ತಿದ್ದಾರೆ, ತೊಂದರೆ ಏನಿಲ್ಲ. ಈ ವಿಚಾರವನ್ನು ವರಿಷ್ಠರು ಗಮನಿಸ್ತಾರೆ, ನಾನು ಉತ್ತರ ಹೇಳಲಿಕ್ಕೆ. ಈಗ ಸುಲಭವಾಗಿ ಗೆಲ್ಲಬೇಕಾಗಿದ್ದಂಥ ಬಿಜೆಪಿ ಅಭ್ಯರ್ಥಿಗಳು ಎಲಿಮಿನೇಷನ್ ರೌಂಡ್ನಲ್ಲಿ ಗೆಲ್ಲುವಂಥ ಪರಿಸ್ಥಿತಿ ಬಂದಿತ್ತು ಇವತ್ತು. ಹೌದು, ಆದರೆ ಅದನ್ನೆಲ್ಲ ಈಗ ವರಿಷ್ಠರು ನೋಡ್ತಿದ್ದಾರೆ. ನಿಮ್ಮ ಗೆಲುವಿಗೆ ಏನು ಹೇಳ್ತೀರಿ? ನನ್ನ ಗೆಲುವಿಗೆ ಅತ್ಯಂತ ಸಂತೋಷ ತಂದಿದೆ. ಒಂದು ಸಾಮಾಜಿಕ ನ್ಯಾಯ, ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಭಾರತೀಯ ಜನತಾ ಪಾರ್ಟಿ ಗುರುತಿಸುವ ಮೂಲಕ ಸಾಮಾಜಿಕ ಬದ್ಧತೆ, ಸಂವಿಧಾನ ಬದ್ಧತೆ, ಪ್ರಜಾಪ್ರಭುತ್ವದ ಸುಂದರತೆಯನ್ನು ವಿಧಾನಸೌಧದಲ್ಲಿ ಕಮಲದಂತೆ ಅರಳಿಸಿದೆ. ಇದಕ್ಕಾಗಿ ನನ್ನ ಪಕ್ಷದ ಎಲ್ಲ ಹಿರಿಯರಿಗೆ, ವಿಶೇಷವಾಗಿ ನನ್ನ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರಿಗೆ, ಹಿರಿಯರಾದಂಥ ಯಡಿಯೂರಪ್ಪನವರಿಗೆ, ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ರಬಿನವರಿಗೆ, ಸಂತೋಷ್ ಜಿ ಅವರಿಗೆ, ರಾಧಾಮೋಹನ್ ರವರಿಗೆ, ನಮ್ಮ ಕೋರ್ ಕಮಿಟಿಯ ಎಲ್ಲ ಸದಸ್ಯರಿಗೆ, ನನ್ನ ಪಕ್ಷದ ಕಾರ್ಯಕರ್ತರಿಗೆ, ಇವತ್ತು ಮತವನ್ನು ಕೊಟ್ಟಂಥ ನಮ್ಮೆಲ್ಲ ಶಾಸಕ ಬಂಧುಗಳಿಗೆ ನಾನು ಕೃತಜ್ಞತೆ. ಸುಲಭ ಗೆಲ್ಲಬೇಕಾಗಿದ್ದಂಥ ನೀವು ಕಷ್ಟಪಟ್ಟು ಗೆಲ್ಲುವಂತಾಗಿದೆ. ಖಂಡಿತ ಇಲ್ಲ, ನಾನು ಸುಲಭವಾಗಿ ಗೆದ್ದಿದ್ದೀನಿ. ಒಂದೇ ಒಂದು ಮತ ಇನ್ನು, ನನಗೆ 29 ಮತ ಬಂತು, ಬೇಕಾಗಿದ್ದು 28 ಮತ ಮಾತ್ರ. ಥ್ಯಾಂಕ್ ಯು ಸರ್. ಇದಿಷ್ಟು ಬಿಜೆಪಿ ಗೆಲುವಿನ ಸಾಧಿಸುವಂತ ಅಭ್ಯರ್ಥಿ ರಘು ಕಟೀಲ್ ಅವರ ಕ್ಯಾಮರಾ ಪ್ರಣೇಶ್ವತಿ ಕಿರಣ್ ಹಂಡಿಕಾ ಟಿವಿ9 ಬೆಂಗಳೂರು. ಟಿವಿ9 ಜೊತೆ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ರಘು ಕಟೀಲ್ ಅವರೇ, ನೀವು ಗೆಲುವನ್ನು ಸಾಧಿಸಿದ್ರಿ, ಆದರೆ ನಿರೀಕ್ಷಿತ ಮತಗಳು ನಿಮಗೆ ಬಂದಿಲ್ಲ. ಇಲ್ಲ, ಒಂದೇ ಒಂದು ಮತ ನನ್ನ ಹೆಸರದು ಇನ್ವ್ಯಾಲಿಡ್ ಆಗಿರೋದು. ಲಿಂಗರಾಜ್ ಪಾಟೀಲ್ ಅವರಿಗೆ 3 ಮತ ಬರಬೇಕಾಗಿತ್ತು. ಅದ್ರ ಬಗ್ಗೆ ಪಕ್ಷ ನೋಡುತ್ತೆ. ಈಗ ನಿಮಗೆ 1 ಮತ ಕಡಿಮೆ ಆಗಿದೆ, 30 ಮತ ನಿಗದಿಪಡಿಸಲಾಗಿತ್ತು. 1 ಮತ ಕಡಿಮೆ ಆಗಿದೆ, ಇಲ್ಲಿ ಬಿಜೆಪಿಯವರೇ ಕ್ರಾಸ್ ವೋಟಿಂಗ್ ಮಾಡಿದಂತಾಗಿದೆ. ಇಲ್ಲಿ ಕ್ರಾಸ್ ವೋಟ್ ಆಗಿಲ್ಲ, ಇನ್ವ್ಯಾಲಿಡ್ ಆಗಿದೆ. ಅದನ್ನ ಪಕ್ಷ ನೋಡುತ್ತೆ. ಓಕೆ, ಈಗ ಲಿಂಗರಾಜ್ ಪಾಟೀಲ್ ಅವರಿಗೆ 2-3 ಮತಗಳು ಕಡಿಮೆ ಆಗಿರುವಂಥದ್ದು ಆಗಿದೆ, ಆದರೆ ಗೆಲ್ತಿದ್ದಾರೆ, ತೊಂದರೆ ಏನಿಲ್ಲ. ಈ ವಿಚಾರವನ್ನು ವರಿಷ್ಠರು ಗಮನಿಸ್ತಾರೆ, ನಾನು ಉತ್ತರ ಹೇಳಲಿಕ್ಕೆ. ಈಗ ಸುಲಭವಾಗಿ ಗೆಲ್ಲಬೇಕಾಗಿದ್ದಂಥ ಬಿಜೆಪಿ ಅಭ್ಯರ್ಥಿಗಳು ಎಲಿಮಿನೇಷನ್ ರೌಂಡ್ನಲ್ಲಿ ಗೆಲ್ಲುವಂಥ ಪರಿಸ್ಥಿತಿ ಬಂದಿತ್ತು ಇವತ್ತು. ಹೌದು, ಆದರೆ ಅದನ್ನೆಲ್ಲ ಈಗ ವರಿಷ್ಠರು ನೋಡ್ತಿದ್ದಾರೆ. ನಿಮ್ಮ ಗೆಲುವಿಗೆ ಏನು ಹೇಳ್ತೀರಿ? ನನ್ನ ಗೆಲುವಿಗೆ ಅತ್ಯಂತ ಸಂತೋಷ ತಂದಿದೆ. ಒಂದು ಸಾಮಾಜಿಕ ನ್ಯಾಯ, ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಭಾರತೀಯ ಜನತಾ ಪಾರ್ಟಿ ಗುರುತಿಸುವ ಮೂಲಕ ಸಾಮಾಜಿಕ ಬದ್ಧತೆ, ಸಂವಿಧಾನ ಬದ್ಧತೆ, ಪ್ರಜಾಪ್ರಭುತ್ವದ ಸುಂದರತೆಯನ್ನು ವಿಧಾನಸೌಧದಲ್ಲಿ ಕಮಲದಂತೆ ಅರಳಿಸಿದೆ. ಇದಕ್ಕಾಗಿ ನನ್ನ ಪಕ್ಷದ ಎಲ್ಲ ಹಿರಿಯರಿಗೆ, ವಿಶೇಷವಾಗಿ ನನ್ನ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರಿಗೆ, ಹಿರಿಯರಾದಂಥ ಯಡಿಯೂರಪ್ಪನವರಿಗೆ, ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ರಬಿನವರಿಗೆ, ಸಂತೋಷ್ ಜಿ ಅವರಿಗೆ, ರಾಧಾಮೋಹನ್ ರವರಿಗೆ, ನಮ್ಮ ಕೋರ್ ಕಮಿಟಿಯ ಎಲ್ಲ ಸದಸ್ಯರಿಗೆ, ನನ್ನ ಪಕ್ಷದ ಕಾರ್ಯಕರ್ತರಿಗೆ, ಇವತ್ತು ಮತವನ್ನು ಕೊಟ್ಟಂಥ ನಮ್ಮೆಲ್ಲ ಶಾಸಕ ಬಂಧುಗಳಿಗೆ ನಾನು ಕೃತಜ್ಞತೆ. ಸುಲಭ ಗೆಲ್ಲಬೇಕಾಗಿದ್ದಂಥ ನೀವು ಕಷ್ಟಪಟ್ಟು ಗೆಲ್ಲುವಂತಾಗಿದೆ. ಖಂಡಿತ ಇಲ್ಲ, ನಾನು ಸುಲಭವಾಗಿ ಗೆದ್ದಿದ್ದೀನಿ. ಒಂದೇ ಒಂದು ಮತ ಇನ್ನು, ನನಗೆ 29 ಮತ ಬಂತು, ಬೇಕಾಗಿದ್ದು 28 ಮತ ಮಾತ್ರ. ಥ್ಯಾಂಕ್ ಯು ಸರ್. ಇದಿಷ್ಟು ಬಿಜೆಪಿ ಗೆಲುವಿನ ಸಾಧಿಸುವಂತ ಅಭ್ಯರ್ಥಿ ರಘು ಕಟೀಲ್ ಅವರ ಕ್ಯಾಮರಾ ಪ್ರಣೇಶ್ವತಿ ಕಿರಣ್ ಹಂಡಿಕಾ ಟಿವಿ9 ಬೆಂಗಳೂರು.